ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಪರಿಶಿಷ್ಟ ಜಾತಿ ಈ ಪದ ಸದ್ಯ ಅಸ್ಪೃಶ್ಯತೆ ಅನ್ನೋ ಸಾಮಾಜಿಕ ಸಮಸ್ಯೆಯಿಂದ ನೊಂದ ಸಮುದಾಯಗಳನ್ನು ಗುರುತಿಸೋದಕ್ಕೆ ಭಾರತದ ಸಂವಿಧಾನ ಅಳವಡಿಸಿಕೊಂಡಿರುವ ಪದ. ಸಂವಿಧಾನದ ಅನುಚ್ಛೇದ 330, 338, 341ರಲ್ಲಿ ಈ ಪದವನ್ನು ಬಳಸಲಾಗಿದೆ. ಅಲ್ಲಿ ಸಂಬಂಧಿತ ಜಾತಿಗಳಿಗೆ ರಾಜಕೀಯ ಸ್ಥಾನ, ಮೀಸಲಾತಿ, ರಾಷ್ಟ್ರೀಯ ಆಯೋಗ ಮತ್ತು ನಿರ್ದಿಷ್ಟ ಜಾತಿಗಳನ್ನು ಪಟ್ಟಿ ಮಾಡಲು ಬಳಸಿಕೊಳ್ಳಲಾಗಿದೆ. ಒಟ್ಟಾರೆ ಅಸ್ಪೃಶ್ಯತೆಯಿಂದ ನೊಂದ ಜಾತಿಗಳಿಗೆ ಈ ಪದದ ಮೂಲಕ ಸಾಂವಿಧಾನಿಕ ಅಧಿಕೃತ ಮಾನ್ಯತೆ ಸಿಕ್ಕಿದೆ. ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕಾಸ್ಟ್, ಈ ಪದ ಹುಟ್ಟಿದ್ದಾದರೂ ಹೇಗೆ ಅನ್ನೋದು ಒಂದು ಸ್ವಾರಸ್ಯಕರ ಪ್ರಶ್ನೆ. ಪರಿಶಿಷ್ಟ ಜಾತಿ ಈ ಪದ ಹುಟ್ಟಿದ್ದು 1932ರ 3ನೇ ದುಂಡು ಮೇಜಿನ ಸಮ್ಮೇಳನದ ಸಂದರ್ಭದಲ್ಲಿ ದೂರದ ಲಂಡನ್ನಲ್ಲಿ. ಶೆಡ್ಯೂಲ್ ಅಂದರೆ ಬ್ರಿಟಿಷ್ ಇಂಗ್ಲಿಷ್ ಪ್ರಕಾರ ಕಾನೂನಿನ ಮೂಲಕ ರಕ್ಷಣೆಗಾಗಿ ನಿರ್ದಿಷ್ಟ ವಿಷಯವನ್ನ ಪಟ್ಟಿ ಮಾಡೋದು ಎಂದಾಗಿದೆ. ಇದೊಂದು ಜಾತ್ಯತೀತ, ಧರ್ಮಾತೀತ ಪದವಾಗಿದೆ. ಅಂದರೆ ಯಾವುದೇ ಧರ್ಮಕ್ಕೂ ಜಾತಿಗೂ ಈ ಪದ ಲಿಂಕ್ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಪರಿಶಿಷ್ಟ ಜಾತಿಗಳು ಎಂಬ ಈ ಪಟ್ಟಿಯ ಅಡಿಯಲ್ಲಿ ಅಸ್ಪೃಶ್ಯತೆ ಅನುಭವಿಸುತ್ತಿದ್ದ ಜಾತಿಗಳನ್ನು ಪಟ್ಟಿ ಮಾಡಲಾಯಿತು. ಆ ಮೂಲಕ ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ಅನ್ನೋ ಪದ ಬಳಕೆಗೆ ಬಂದಿತು. ಅಂದಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಈ ಪದವನ್ನ ಸಲಹೆ ಮಾಡಿದ್ರಾ ಅನ್ನೋ ಸಹಜ ಪ್ರಶ್ನೆ ಮೂಡುತ್ತೆ. ಆರಂಭದಲ್ಲಿ ಮಾಡಿರಲಿಲ್ಲ. 1932ರ 3ನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು R ಶ್ರೀನಿವಾಸನ್ ಸಲಹೆ ನೀಡಿದ್ದು ನಾನ್ ಕಾಸ್ಟ್ ಹಿಂದೂಸ್ ಅಂದರೆ ಜಾತಿರಹಿತ ಹಿಂದೂಗಳು ಮತ್ತು ಪ್ರೊಟೆಸ್ಟೆಂಟ್ ಹಿಂದೂಸ್, ಪ್ರತಿರೋಧಿ ಹಿಂದೂಗಳು ಅಂತ. ಡಾಕ್ಟರ್ ಅಂಬೇಡ್ಕರ್ ಅವರು ಸಲಹೆ ನೀಡಿದ್ದ ಮತ್ತೊಂದು ಪದ ಹೊರಗಿನ ಜಾತಿಗಳು ಅನ್ನೋದು. ಆದರೆ ಈ ಪದಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರೇ ಹೇಳುವಂತೆ ಮೇಲ್ಜಾತಿ ಹಿಂದೂಗಳು ದುಂಡು ಮೇಜಿನ ಸಭೆಯಲ್ಲಿ ಒಪ್ಪಲಿಲ್ಲ. ಪರಿಣಾಮವಾಗಿ ಡಾಕ್ಟರ್ BR ಅಂಬೇಡ್ಕರ್, R ಶ್ರೀನಿವಾಸನ್ ಅವರು ನೀಡಿದ ಮತ್ತೊಂದು ಸಲಹೆಯಂತೆ ದುಂಡು ಮೇಜಿನ ಸಭೆ ಪರಿಶಿಷ್ಟ ಜಾತಿಗಳು ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋ ಪದವನ್ನು ಸ್ವೀಕಾರ ಮಾಡುತ್ತೆ. ಅಂದಹಾಗೆ ಪರಿಶಿಷ್ಟ ಜಾತಿಗಳು ಅನ್ನೋ ಈ ಪದಕ್ಕೆ ಪರ್ಯಾಯವಾಗಿ ಹಿಂದೂಗಳ ಸಲಹೆ ಏನಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಹಿನ್ನೆಲೆಯಲ್ಲಿ 1933ರ ಫೆಬ್ರವರಿ ತಿಂಗಳಿನಲ್ಲಿ 7 ಪಂಡಿತರು ಗಾಂಧೀಜಿಯವರ ಸಂಪಾದಕತ್ವದ ಹರಿಜನ ಪತ್ರಿಕೆಯಲ್ಲಿ ಅಸ್ಪೃಶ್ಯತೆಗೂ ಧರ್ಮಶಾಸ್ತ್ರಕ್ಕೂ ಸಂಬಂಧ ಇದೆ ಎಂದು ಪ್ರಸ್ತಾಪಿಸಿ 3 ಬಗೆಯ ಅಸ್ಪೃಶ್ಯತೆಯನ್ನ ಆ ಪಂಡಿತ ವರ್ಗ ಗುರುತಿಸಿತು. ಹೌದು, ಶೂದ್ರ ಮತ್ತು ಬ್ರಾಹ್ಮಣ ಮಹಿಳೆಯರ ಸಂಯೋಗದಿಂದ ಜನಿಸಿದ ಸಂತತಿಗೆ ಸೇರಿದ ಜನ. ಇನ್ನು ಎರಡನೇದಾಗಿ ಶಾಸ್ತ್ರಗಳು ನಿಷೇಧಿಸಿರುವ 5 ಪ್ರಕಾರದ ಪಾಪಗಳನ್ನು ಅಥವಾ ಪದ್ಧತಿಗಳನ್ನು ಆಚರಿಸುವ ವ್ಯಕ್ತಿಗಳು. ಇನ್ನು ಮೂರನೆಯದು ಮಲಿನ ಸ್ಥಿತಿಯಲ್ಲಿರುವ ವ್ಯಕ್ತಿಗಳು. ಹೀಗೆ ಉಲ್ಲೇಖ ಮಾಡಿದ ಪಂಡಿತರು ಈಗ 3ನೇ ಬಗೆಯ ಅಸ್ಪೃಶ್ಯತೆ ಮಾತ್ರ ಭಾರತದಾದ್ಯಂತ ಇದೆ. ತಮ್ಮ ಕೆಲಸದ ಸಮಯದಲ್ಲಿ ತಮ್ಮ ಕೆಲಸದ ಕಾರಣಕ್ಕಾಗಿ ಮಲಿನಗೊಳ್ಳುವ ಇವರನ್ನ ಸ್ನಾನ ಮಾಡಿಸಿ ಬಟ್ಟೆ ಬದಲಿಸಿದ್ರೆ ಅಸ್ಪೃಶ್ಯತೆ ಹೋಗುತ್ತೆ. ಆದ್ದರಿಂದ ಅವರಿಗಾಗಿ ಪ್ರತ್ಯೇಕ ಜಾತಿ ಪಟ್ಟಿ ತಯಾರಿಸುವ ಅಗತ್ಯ ಇಲ್ಲ ಅಂತ ಪ್ರತಿಪಾದಿಸ್ತಾರೆ. ಆದರೆ ಪಂಡಿತರ ಈ ವಾದ ಬಿದ್ದು ಹೋಗುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಅದೇನಂದ್ರೆ 1932ರ ಪರಿಶಿಷ್ಟ ಜಾತಿಗಳು ಅನ್ನೋ ಈ ಪದ ಬಳಕೆಗೂ ಮುನ್ನ ಹಾಗಾದ್ರೆ ಯಾವ ಪದ ಬಳಕೆಯಲ್ಲಿತ್ತು ಅನ್ನೋದು. ಡಿಪ್ರೆಸ್ಡ್ ಕ್ಲಾಸಸ್ ಅಥವಾ DCಗಳು. ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಆರಂಭದಿಂದಲೂ ತಮ್ಮ ಚಳುವಳಿಯನ್ನು ನಡೆಸಿಕೊಂಡು ಬಂದಿದ್ದೆ ಡಿಪ್ರೆಸ್ಡ್ ಕ್ಲಾಸಸ್ ಅಥವಾ ಶೋಷಿತ ವರ್ಗಗಳು ಅನ್ನೋ ಪದ ಬಳಕೆಯ ಮೂಲಕ. ಹೌದು, ಉದಾಹರಣೆಗೆ 1990ಕ್ಕೂ ಮುಂಚೆ ಜಿಲ್ಲಾ ಕೇಂದ್ರಗಳಲ್ಲಿ ಇದ್ದ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿ ನಿಲಯಗಳನ್ನು DC ಹಾಸ್ಟೆಲ್ ಅಂತಾನೆ ಕರೀತಾ ಇದ್ರು. ಹೀಗಿರುವಾಗ ತಾವೇ ಬಳಸ್ತಾ ಇದ್ದ ಡಿಪ್ರೆಸ್ಡ್ ಕ್ಲಾಸಸ್ ಅನ್ನೋ ಈ ಪದವನ್ನು ಡಾಕ್ಟರ್ ಅಂಬೇಡ್ಕರರು ದುಂಡು ಮೇಜಿನ ಸಭೆಗಳ ಚರ್ಚೆಯ ಸಂದರ್ಭದಲ್ಲಿ ಯಾಕೆ ಮುಂದುವರಿಸಲಿಲ್ಲ ಅನ್ನೋ ಸಹಜ ಪ್ರಶ್ನೆ ಮೂಡುತ್ತೆ. ಡಿಪ್ರೆಸ್ಡ್ ಕ್ಲಾಸಸ್ ಅಥವಾ ಶೋಷಿತ ವರ್ಗಗಳು ಅಥವಾ ದಮನಿತ ವರ್ಗಗಳು ಎಂಬ ಈ ಪದ ಕೀಳು ಅಥವಾ ಅಸಹಾಯಕ ಅನ್ನೋ ಅರ್ಥವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ 1932ರ ಆ ಕಾಲದಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ ಅಸ್ಪೃಶ್ಯತೆ ಅನುಭವಿಸುತ್ತಿದ್ದರು. ಸಂಬಂಧಿತ ಅನೇಕ ಅಸ್ಪೃಶ್ಯ ಸಮುದಾಯಗಳು ಸಾಕಷ್ಟು ಸುಶಿಕ್ಷಿತ ಹಾಗೆಯೇ ಸುಸ್ಥಿತಿಯಲ್ಲಿದ್ದದ್ದನ್ನು ಡಾಕ್ಟರ್ ಅಂಬೇಡ್ಕರ್ ಗಮನಿಸಿದರು. ಈ ಹಿನ್ನೆಲೆಯಲ್ಲಿ ಇಂತಹ ಸಮುದಾಯಗಳನ್ನು ದಮನಿತ ಸಮುದಾಯಗಳು
ಅಥವಾ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಸಾರ್ವತ್ರಿಕಗೊಳಿಸುವುದು ಎಷ್ಟು ಸರಿ ಅನ್ನೋ ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರುತ್ತೆ. ಜೊತೆಗೆ ಅಂತಹ ಸಮುದಾಯಗಳು ಪ್ರಜ್ಞಾವಂತಿಕೆಯನ್ನ ಪಡೀತಾ ಇರುವುದು ಅಲ್ಲದೆ ಭಾರತೀಯ ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆಯೋದಕ್ಕೆ ಆ ಕಾಲದಲ್ಲೇ ಆ ನಿಟ್ಟಿನ ಪ್ರಯತ್ನ ಮಾಡ್ತಾ ಇದ್ದದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಗಮನಕ್ಕೆ ಬಂದಿತ್ತು. ಆ ಕಾರಣ ಡಿಪ್ರೆಸ್ಡ್ ಕ್ಲಾಸಸ್ ಪದವನ್ನ ತಿರಸ್ಕರಿಸ್ತಾರೆ. ಇನ್ನು ಸ್ವಾತಂತ್ರ್ಯ ನಂತರದ ಕಾಲಕ್ಕೆ ಪರಿಶಿಷ್ಟ ಜಾತಿಗಳು ಪದಕ್ಕೆ ಪರ್ಯಾಯವಾಗಿ ಚಳವಳಿಗಳ ಉಗಮದ ದೃಷ್ಟಿಯಿಂದ ಅಲ್ಲಲ್ಲಿ ದಲಿತ ಅನ್ನೋ ಪದ ಬಳಕೆಗೆ ಬರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಿಧನದ ನಂತರ ಬಳಕೆಗೆ ಬಂದ ಅದು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಮೂಲಕ ದೇಶದಾದ್ಯಂತ ಚಾಲ್ತಿಗೆ ಬರುತ್ತೆ. ಈಗಲೂ ವ್ಯಾಪಕವಾಗಿ ಅದೇ ಹೆಸರಿನಲ್ಲಿ ಚಳವಳಿಗಳು ನಡೆದಿದೆ. ಆದರೆ ದಲಿತ ಅಂದ್ರೆ ದಮನಿತ, ತುಳಿತಕ್ಕೆ ಒಳಗಾದವರು ಅನ್ನೋ ಅರ್ಥ ಬರುವುದರಿಂದಾಗಿ ದಲಿತ ಪದಕ್ಕೂ ಡಿಪ್ರೆಸ್ ಕ್ಲಾಸಸ್ ಪದಕ್ಕೂ ಒದಗಿದ ಗತಿಯೇ ಬರುವಂತಹ ಸಂಭವ ಇದೆ. ಈಚಿನ ದಿನಗಳಲ್ಲಿ ಬೌದ್ಧ ಧರ್ಮದ ಎಡೆ ಸಂಬಂಧಿತ ಮಾಜಿ ಅಸ್ಪೃಶ್ಯ ಸಮುದಾಯಗಳು ವ್ಯಾಪಕವಾಗಿ ಚಲಿಸ್ತಾ ಇರೋದು ಕೂಡ ದಲಿತ ಪದ ಸೈಡ್ಲೈನ್ಗೆ ಸರಿಯುವುದಕ್ಕೆ ಮತ್ತೊಂದು ಕಾರಣವಾಗಿದೆ. ಈ ನಡುವೆ ಕೆಲವು ರಾಜಕೀಯ ಪಕ್ಷಗಳ ಕಾರಣಕ್ಕೆ ಬಹುಜನ ಪದ ಬಳಕೆ ಅಲ್ಲಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ಹಾಗಿದ್ರೆ ಪರಿಶಿಷ್ಟ ಜಾತಿಗಳು ಅನ್ನೋ ಪರಿಕಲ್ಪನೆಗೆ ಜಾತಿವಾದಿಗಳು ಯಾವ ಅಪಾಯವನ್ನ ಮಾಡ್ತಾ ಇಲ್ವೇ ಅನ್ನೋದಾದ್ರೆ, ಯಾವ ಅಸ್ಪೃಶ್ಯತೆ ಕಾರಣಕ್ಕೆ ಪರಿಶಿಷ್ಟ ಜಾತಿಗಳು ಅನ್ನೋ ಪದ ಬಂತೋ ಅದನ್ನೇ ಬುಡಮೇಲುಗೊಳಿಸುವಂತ ನಿಟ್ಟಿನಲ್ಲಿ ಆ ಪಟ್ಟಿಗೆ ಸ್ಪೃಶ್ಯ ಜಾತಿಗಳನ್ನ ಸೇರಿಸಿ ಪರಿಶಿಷ್ಟ ಜಾತಿಗಳು ಅನ್ನೋ ಆ ಪದದ ಉದ್ದೇಶವನ್ನೇ ಹಾಳು ಮಾಡಲಾಗ್ತಾ ಇದೆ. ವಿಶೇಷವಾಗಿ ಮೀಸಲಾತಿ ನೀತಿಯನ್ನ ಅಸ್ಥಿರಗೊಳಿಸುವಂತ ನಿಟ್ಟಿನಲ್ಲಿ. ಒಟ್ಟಾರೆ ಪರಿಶಿಷ್ಟ ಜಾತಿಗಳು ಅಥವಾ ಎಸ್ಸಿಗಳು ಅನ್ನೋ ಪದ ಸಾಂವಿಧಾನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂಶೋಧಿಸಿದ ಪದ. ಆ ಪದವನ್ನು 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಸೇರಿಸಿದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅನ್ನೋ ರಾಜಕೀಯ ಪಕ್ಷವನ್ನೇ ಸ್ಥಾಪನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗಳು ಈ ಪದದ ಇತಿಹಾಸ ತುಂಬಾನೇ ವಿಶಿಷ್ಟವಾಗಿದೆ. ಜಾತ್ಯತೀತ ಧರ್ಮಾತೀತ ಹಿನ್ನೆಲೆಯಲ್ಲಿ ಸಂಶೋಧಿಸಲ್ಪಟ್ಟ ಆ ಪದ ಸ್ಪಷ್ಟವಾಗಿ ಸಮಾನತೆಯ ಆಶಯವನ್ನ ಹೊಂದಿತ್ತು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.